ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ವ್ಲಾಗಲ್ಲಿ ನಾವು ಮಕಾವೋದಲ್ಲಿ ಸ್ಟೇ ಆಗಿದ್ವಿ ಅಂತ ಹೇಳಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದಿದ್ದೆ. ನಮ್ಮ ರೂಮಿಂದ ವ್ಯೂನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಸಮುದ್ರ, ಆ ಗ್ರೀನರಿ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಇದು ನನ್ನ ಡ್ರೆಸ್. ಸೊ ಇನ್ನು ಮೇಕಪ್ ಮಾಡ್ಕೋಬೇಕು. ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ನಾನು ಡಾಟ್ ಆ್ಯಂಡ್ ಕೀ ಅವ್ರದ್ದು ವಿಟಮಿನ್ ಸಿ ಸಿರಮ್ನ ಮುಖಕ್ಕೆ ಹಚ್ಕೊತಾ ಇದ್ದೀನಿ. ಸೊ ನಾನು ಮೇಕಪ್ಗೆ ಯಾವೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಸೊ ಕಮೆಂಟ್ ಮಾಡಿ. ಸೊ ಎಲ್ಲ ಲಿಂಕ್ನು ಶೇರ್ ಮಾಡ್ತೀನಿ. ಸೊ ಗೈಸ್, ಹೇರ್ನ ಸ್ಟ್ರೈಟ್ ಮಾಡ್ಕೊತಾ ಇದ್ದೆ. ಇಲ್ಲಿ ಸ್ವಿಚ್ ಇತ್ತಿಲ್ಲ, ಸೊ ಸ್ವಿಚ್ ಹತ್ರ ಹೋಗಿ ಸ್ಟ್ರೈಟ್ ಮಾಡ್ಕೊತಾ ಇದ್ದೆ. ಸೊ ಇವಾಗ ಹೊರಟ್ವಿ. ಆ್ಯಂಡ್ ದಿಸ್ ಇಸ್ ಮೈ ಫಾಸಿಲ್ ವಾಚ್. ಸೊ ಗೈಸ್, ಟೈಮ್ ಡಿಫ್ರೆನ್ಸ್ ಇಂಡಿಯಾಗೂ ಮತ್ತು ಹಾಂಗ್ಕಾಂಗ್ ಮಕಾವಾಗೂ 2.5 hours ಮುಂದೆ ಇರುತ್ತೆ. ಹಾಂಗ್ಕಾಂಗು, ಇಂಡಿಯಾ ಹಿಂದೆ ಇರುತ್ತೆ. ಸೊ ನಾವು ಅವತ್ತು ರೂಮ್ನ ಚೆಕ್ಔಟ್ ಮಾಡಿದ್ದು ಬೆಳಗ್ಗೆ 8 o'clock ಹಾಗೆ. ಸೊ ಇಂಡಿಯಾದಲ್ಲಿ 6:30 ಬೆಳಗಿನ ಜಾವ ಆಗಿರುತ್ತೆ. ಸೊ 2.5 hours ಟೈಮ್ ಡಿಫ್ರೆನ್ಸು ಅಷ್ಟೇ. ಸೊ ನಮ್ಮ ಗೈಡು ಸತ 9 o'clock ಹಂಗೆ ಬರ್ತೀನಿ. ಸೊ ಎಲ್ಲರೂ ತಿಂಡಿ ತಿನ್ಕೊಂಡು ರೆಡಿಯಾಗಿರಿ ಅಂತ ಹೇಳಿದರು. Finally, I'm ready. ಸೊ ಗೈಸ್, ರೆಡಿ ಎಲ್ಲ ಆಗಿ ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಮಕಾವೋದಲ್ಲಿ 1 day ಸ್ಟೇ. ಇವತ್ತು ನಾವು ಮತ್ತೆ ಹಾಂಗ್ಕಾಂಗಿಗೆ ಹೋಗ್ತಾ ಇದ್ದೀವಿ. ಸೊ ಚೆಕ್ಔಟ್ ಮಾಡ್ಬೇಕಾದ್ರೆ ಎಲ್ಲ ತೆಗೆದು ಸುಟ್ಕೇಸ್ಗೆ ಹಾಕಬೇಕು. ಸೊ ಎಲ್ಲ ಮಾಡಿ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ಗೆ ಇವಾಗ ಹೊರಟಿದ್ದೀವಿ. ಸೊ ಇಲ್ಲಿ ಟೈಮ್ ಬಂದುಬಿಟ್ಟು ಇವಾಗ 8 o'clock. ಸೊ 9 o'clock ಅಷ್ಟಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ತಿಂಡಿ ಎಲ್ಲ ತಿನ್ಕೊಂಡು. ಸೊ ಇವತ್ತು ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡೋಣ. ಓಕೆ, ಲೆಟ್ಸ್ ಗೋ ಟು ಬ್ರೇಕ್ಫಾಸ್ಟ್. ಇದಿದೆಯಲ್ಲ, ಇವಾಗ ಮಕಾವೋಯಿಂದ ಹಾಂಗ್ಕಾಂಗಿಗೆ ಫೆರಿ ರೈಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 1 hour ತಗೊಳುತ್ತೆ ಫೆರಿ ರೈಡು ಮಕಾವೋಯಿಂದ ಹಾಂಗ್ಕಾಂಗಿಗೆ. ವಿ ಆರ್ ಗೋಯಿಂಗ್. Ladies and gentlemen, welcome aboard Turbojet. Our destination is the Hong Kong Macau ferry terminal. The journey is expected to take about 1 hour. For your own safety, please remain seated with your seatbelt fastened throughout the voyage. Please review the apprenticeship procedure card in the cockpit in front of you. The card provides instructions on vessel evacuation and how to use the life jackets located under your seat. In the event of an emergency, please remain calm and seated and follow the instructions given by your cabin crew. Please note. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸೋ ಅಷ್ಟಿಗೆ ಗೈಡು ಸತ ಕರೆಕ್ಟಾಗಿ 9 o'clock ಹಾಗೆ ಬಂದಿದ್ದರು. ಆ್ಯಂಡ್ ನಾವು ಸತ ಎಲ್ಲ ಚೆಕ್ಔಟ್ ಹೋಟೆಲ್ನ ಅರೌಂಡ್ 9:50 9:30 ಹಂಗೆ ಮಾಡಿದ್ವಿ. ಆ್ಯಂಡ್ ಅವರು ಫೆರಿ ರೈಡಿಗೆ ಟಿಕೆಟ್ಸ್ ಸತ ತೊಗೊಂಡಿದ್ರು 10 o'clockಗೆ. ಎವ್ರಿ ಹಾಫ್ ಆನ್ ಅವರ್ ಮಕಾವೋಯಿಂದ ಹಾಂಗ್ಕಾಂಗಿಗೆ ಫೆರಿ ರೈಡ್ ಇರುತ್ತೆ. ಸೊ ಆಲ್ಮೋಸ್ಟ್ 1 hour ತೊಗೊಳುತ್ತೆ ಫೆರಿ ರೈಡು ಮಕಾವೋಯಿಂದ ಹಾಂಗ್ಕಾಂಗಿಗೆ. ಆ ನೀರು ಮಧ್ಯದಲ್ಲಿ ಹಾಂಗ್ಕಾಂಗ್ನ ನೋಡ್ತಾ
ಇದ್ವಿ. ಸಖತ್ತಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅಲ್ಲಿಂದ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಅರೌಂಡ್ 12-12:30 ಹಂಗೆ ಹೋದ್ವಿ. ಯಾಕೆ ಅಂದರೆ ಮತ್ತು ಟೈಮ್ ಆಗೋಗ್ಬಿಡುತ್ತೆ ಬೇರೆ ಪ್ಲೇಸಸ್ನ ನಾವು ಎಕ್ಸ್ಪ್ಲೋರ್ ಮಾಡೋ ಅಷ್ಟಿಗೆ. ಸೊ ಫಸ್ಟು ಊಟ ಮುಗಿಸ್ಬಿಡೋಣ ಅಂತ ಊಟಕ್ಕೆ ಹೋದ್ವಿ. ಸೊ ಅಲ್ಲಿ ಹಾಂಗ್ಕಾಂಗಲ್ಲಿ ಡೆಲ್ಲಿ 6 ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿ ಹೋಗಿ ರೋಟಿ ಸಮೋಸ ಕೊಟ್ಟರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ವಿಕ್ಟೋರಿಯಾ ಪೀಕ್ ಅಂತ. ಸೊ ತುಂಬಾ ಫೇಮಸ್ಸು ವಿಕ್ಟೋರಿಯಾ ಪೀಕು ಹಾಂಗ್ಕಾಂಗಲ್ಲಿ. ಸೊ ಇದು ಎಂಟ್ರಿ ಆಗ್ತಾ ಇದೆಲ್ಲ ನೋಡಿದ್ವಿ. ಆ್ಯಂಡ್ ಅಲ್ಲೂ ಸತ ಟಿಕೆಟ್ಸ್ ಎಲ್ಲ ತೊಗೋಬೇಕು ಪೀಕ್ ಟ್ರ್ಯಾಮ್ಗೆ. ಸೊ ನಾವು ಹೋಗೋಷ್ಟಿಗೆ ಕರೆಕ್ಟಾಗಿ ಟ್ರ್ಯಾಮು ಕೂಡ ಬರ್ತಾ ಇತ್ತು. ಸೊ ಅದರಲ್ಲಿ ನಾವು ಮೇಲೆ ಹೋಗೋದು ತುಂಬ ಚೆನ್ನಾಗಿತ್ತು. ಒಂಥರ ನೈಸ್ ಎಕ್ಸ್ಪೀರಿಯನ್ಸು ಆ ಪೀಕ್ ಟ್ರ್ಯಾಮಲ್ಲಿ ಹೋಗೋಕ್ಕೆ. ಸೊ ಪೀಕ್ ಟ್ರ್ಯಾಮಲ್ಲಿ ರೈಟ್ ಸೈಡ್ ಕೂತ್ಕೊಂಡ್ರೆ ನಮಗೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮಗೆ ಗೈಡು ಹೇಳಿ ರೈಟ್ ಸೈಡೇ ನಾವು ಕೂತ್ಕೊಂಡಿದ್ದು. ಸೊ ಎರಡೂ ಸೈಡ್ ಇದೆ, ಮೇಲಿಂದ ಕೆಳಗೂ ಬರ್ಬೋದು, ಕೆಳಗಡೆಯಿಂದ ಮೇಲೂ ಹೋಗ್ಬೋದು. ಆ್ಯಂಡ್ ಈವನ್ ವೆಹಿಕಲಲ್ಲೂ ಸತ ನಾವು ವಿಕ್ಟೋರಿಯಾ ಪೀಕಿಗೆ ಹೋಗ್ಬೋದು. ಸೊ ನಾವು ಒಂದು ಸೈಡು ಟ್ರ್ಯಾಮ್ನ ಬಳಸಿದ್ವಿ, ಇನ್ನೊಂದು ಸೈಡು ಬಸ್ಸಲ್ಲಿ ವಾಪಸ್ ಬಂದ್ವಿ. ಆ್ಯಂಡ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸು, ತುಂಬಾ ಚೆನ್ನಾಗಿತ್ತು. ಓಯ್ ಬರ್ಬೇಕಾ ಸಿಗುತ್ತೇನೆ ಬರ್ಬೇಕಾದ್ರೆ ತಾನೇ. ಪೀಕ್ ಟ್ರ್ಯಾಮಲ್ಲಿ ಕೆಳಗಡೆಯಿಂದ ಮೇಲ್ಗಡೆ 10 ಮಿನಿಟ್ಸಲ್ಲಿ ನಾವು ಹೋದ್ವಿ. ಹೋಗಿದ ತಕ್ಷಣವೇ ನಮಗೆ ಶಾಪಿಂಗ್ ಮಾಲ್ ಒಳಗಡೆ ಹೋಗ್ಬಿಡ್ತೀವಿ. ಸೊ ರೈಟು ಲೆಫ್ಟು ಎಲ್ಲಿ ನೋಡಿದ್ರು ಬರೀ ಶಾಪ್ಸೇನೆ. ಸೊ ಚಾಕ್ಲೇಟ್ಸು, ಸ್ವೀಟ್ಸು, ಮ್ಯಾಗ್ನೆಟ್ಸು ಎಲ್ಲ ಥರದ ಶಾಪ್ಸ್ನೂ ನೋಡ್ತೀವಿ. ಸೊ ಮತ್ತೆ ನಾವು ಅಲ್ಲಿಂದ ಒಂದು 4-5 ಫ್ಲೋರು ಎಲಿವೇಟ್ರಲ್ಲಿ ಹೋಗಿ ಆಮೇಲೆ ನಮಗೆ ಸಿಗುತ್ತೆ ವಿಕ್ಟೋರಿಯಾ ಪೀಕು. ವಿಕ್ಟೋರಿಯಾ ಪೀಕಿಂದ ನಾವು ನೋಡಿದ್ರೆ ಫುಲ್ಲು ದೊಡ್ಡ ಹಾಂಗ್ಕಾಂಗ್ ಅಲ್ಲಿ ಬಿಲ್ಡಿಂಗ್ಸು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ. ಸೊ ದಟ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಮಂಜು ಬಂದುಬಿಡ್ತು. ಸೊ ಬಿಲ್ಡಿಂಗ್ಸ್ ಎಲ್ಲ ಕವರ್ ಆಗಿಬಿಡ್ತು. ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಕವರ್ ಆಗಿಬಿಡುತ್ತೆ ಅಂತ ಎಲ್ಲ ಹೇಳಿದರು. ಸೊ ಅದಕ್ಕೆ ನಾವೆಲ್ಲ ಫೋಟೋಸ್ನೆಲ್ಲ ಫಸ್ಟೇ ತೆಗೆಸ್ಕೊಂಬಿಟ್ವಿ. ಸೊ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ನಾವು ಶಾಪಿಂಗ್ ಮಾಲ್ ಒಳಗಡೆ ಬಂದ್ವಿ. ಸೊ ಅಲ್ಲಿ ನೋಡಿದ್ರೆ ಈ ಚಾಕ್ಲೇಟ್ಸು, ಲಾಲಿಪಾಪ್ಸು ಮತ್ತು ಸಾಫ್ಟ್ ಟಾಯ್ಸು ಎಲ್ಲ ಇತ್ತು. ಬಟ್ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ. ಆ್ಯಂಡ್ ನಾನು ನನ್ನ ಮಕ್ಕಳಿಗೆ ಚಾಕ್ಲೇಟ್ಸ್ನ ತೊಗೊಂಡೆ, ಕಿಸಸ್ ಚಾಕ್ಲೇಟ್ಸು. ಸೊ ಮಕ್ಕಳು ಫುಲ್ ಖುಷಿ ಆಗ್ತಾರೆ ತೊಗೊಂಡ್ರೆ ಅಂತ. ಆ್ಯಂಡ್ ಯೂನಿಕಾರ್ನ್ ಎಲ್ಲ ನೋಡಿದೆ, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಶಾಪಿಂಗ್ ಮಾಲಲ್ಲಿ ಲೇಡೀಸು ಶಾಪಿಂಗ್ ಮಾಡ್ದಲೇ ಬಿಡ್ತಾರ. ಎಲ್ಲರೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಓಪನ್ ಫೆರಿ ರೈಡಲ್ಲಿ ನಾವು ವಿಕ್ಟೋರಿಯಾ ಹಾರ್ಬರ್ಗೆ ವಿತಿನ್ 10 ಮಿನಿಟ್ಸಲ್ಲಿ ಬಂದ್ವಿ. ದೊಡ್ಡ ದೊಡ್ಡ ಸ್ಕೈ ಸ್ಕ್ರ್ಯಾಪರ್ಸ್ನೆಲ್ಲ ನೋಡಿಕೊಂಡು. ಆ್ಯಂಡ್ ಹಾಂಗ್ಕಾಂಗಲ್ಲಿ ತುಂಬಾ ಫೇಮಸ್ಸು ಅಬ್ಸರ್ವೇಷನ್ ವೀಲು. ಅದೊಂಥರ ಜೈಂಟ್ ವೀಲ್ ಥರ ಕಾಣಿಸುತ್ತೆ. ಸೊ ಅಲ್ಲಿ ರೌಂಡಾಗಿ ಕಾಣಿಸ್ತಾ ಇದೆಯಲ್ಲ, ಅದೇ ಅಬ್ಸರ್ವೇಷನ್ ವೀಲು. ಸೊ ಅದರಲ್ಲಿ ಕುತ್ಕೊಂಡು ನಾವು ವಿಕ್ಟೋರಿಯಾ ಹಾರ್ಬರ್ ಸುತ್ತಮುತ್ತ ಎಲ್ಲ ನೋಡ್ಬೋದು. ಮತ್ತು
ದೊಡ್ಡ ದೊಡ್ಡ ಸ್ಕೈ ಸ್ಕ್ರಾಪರ್ಸ್ ಬಿಲ್ಡಿಂಗ್ಸ್ನೆಲ್ಲ ನೋಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇದು ಕ್ಲಾಕ್ ಟವರು ಹಾಂಗ್ಕಾಂಗಲ್ಲಿ ತುಂಬಾ ಫೇಮಸ್ಸು. ಸೊ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನೋಡ್ತಾ ಇದ್ವಿ. ವೆದರ್ ಎಲ್ಲ ಎಷ್ಟು ಕ್ಲೌಡಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ನಾವು ಸತ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಂಗ್ಕಾಂಗಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಾಸ್ತಿನೇ ಇರುತ್ತೆ. ಸೊ ವೆಹಿಕಲ್ ಪಾರ್ಕಿಂಗ್ ಒಂದು ಕಡೆ ಮಾಡಿರ್ತಾರೆ. ಸೊ ಅಲ್ಲಿಗೆ ಹೋಗಬೇಕಂದ್ರೆ ನಡ್ಕೊಂಡು ಹೋಗಬೇಕು. ಆ್ಯಂಡ್ ರಾತ್ರಿ 8 o'clock ಹಾಗೆ ಸಿಂಪೋನಿ ಆಫ್ ಲೈಟ್ಸ್ ಅಂತ ಹಾಂಗ್ಕಾಂಗಲ್ಲಿ ತುಂಬಾ ಫೇಮಸ್ಸು. ಸೊ ಅದನ್ನು ನೋಡೋಕ್ಕೆ ತುಂಬ ಜನ ಬರ್ತಾರೆ. ಅದೊಂಥರ ಲೇಸರ್ ಶೋ 15 minutes ಅದು. ಸೊ ನಾವು ಸತ ವೇಟ್ ಮಾಡ್ತಾಯಿದ್ವಿ. ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಶೋ ಮುಗಿಸ್ಕೊಂಡು ನಮಗೂ ಸತ ಟಯರ್ಡ್ ಆಗಿತ್ತು. ಸೊ ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ರೂಮ್ಗೆ ಚೆಕ್ ಇನ್ ಆದ್ವಿ. ಸೊ ರೂಮ್ ಟೂರ್ನ ಮಾಡ್ತಾಯಿದ್ದೀನಿ. ಡೋರ್ ಪಕ್ಕದಲ್ಲೇ ಒಂದು ಮಿರರು, ಅದ್ರ ಪಕ್ಕದಲ್ಲೇ ಬಾತ್ರೂಮು. ಸೊ ಟವಲ್ಸ್ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ರು. ವಾಶ್ ಬೇಷನ್ ಹಿಂದ್ಗಡೆನೆ ದೊಡ್ಡ ಮಿರರ್ ಇತ್ತು. ಅದ್ರದ್ದು ಆಪೋಸಿಟ್ಟೇ ಕ್ಯೂಬಿಕಲ್ ಬಾತ್, ಅದ್ರ ಪಕ್ಕದಲ್ಲೇ ಟಾಯ್ಲೆಟ್. ಆ್ಯಂಡ್ ಈ ರೂಮಲ್ಲಿ ಐರನ್ ಮಾಡ್ಕೋಬೋದು, ಲಗೇಜ್ನು ಸತ ಸ್ಟೋರ್ ಮಾಡ್ಕೋಬೋದು, ಸೇಫ್ ಲಾಕರು ಸತ ಅಲ್ಲಿತ್ತು. ಆ್ಯಂಡ್ ಹಾಂಗ್ಕಾಂಗ್ ಮಕಾವೋ ಆಲ್ಮೋಸ್ಟ್ ಸೇಮ್ ಆಗಿತ್ತು ರೂಮ್ಸ್ ಎಲ್ಲ. ಸೊ ಚೇರ್ಸು, ಟೇಬಲ್ಸು, ಟಿವಿ, ಟೇಬಲ್ ಕೆಳಗಡೆ ಫ್ರಿಜ್ಜು, ಸಣ್ಣ ಫ್ರಿಜ್ಜು, ಕೆಟ್ಟಲ್ ಎಲ್ಲ ಇತ್ತು. ನಾವು 3 ಶೇರಿಂಗ್ ಮಾಡಿರೋದ್ರಿಂದ ಒಂದು ದೊಡ್ಡ ಡಬಲ್ ಕಾಟು ಮತ್ತು ಒಂದು ಸಿಂಗಲ್ ಕಾಟು, ಅದ್ರ ಜೊತೆಗೆ ಬೆಡ್ ಲ್ಯಾಂಪ್ಸು ಪ್ರತಿಯೊಂದು ಇತ್ತು. ಆ್ಯಂಡ್ ನಾವು ಸತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಂಗ್ಕಾಂಗಲ್ಲಿ ಫೇಮಸ್ಸು ಡಿಂಗ್ ಡಿಂಗ್ ಅಂತ ಬಸ್ಸು. ಸೊ ಸೇಮ್ ಲೈಕ್ ಡಬಲ್ ಡೆಕ್ಕರ್ ಬಸ್ಸು ಇದೆಯಲ್ಲ ಅದೇ ಥರ. ಸೊ ಒಬ್ಬರಿಗೆ $3 ಹಾಂಗ್ಕಾಂಗ್ ಡಾಲರ್ಸು, ಇಂಡಿಯಾಗೆ ಕನ್ವರ್ಟ್ ಮಾಡಿದರೆ ಅರೌಂಡ್ 35-40 ರುಪೀಸ್ ಒಳಗಡೆ ಬರುತ್ತೆ. ಸೊ ಚೆನ್ನಾಗಿರುತ್ತೆ, ಹೋಗಿ ಬರೋಣ ಡಿಂಗ್ ಡಿಂಗಲ್ಲಿ ಅಂತ. ನಮಗೇನೂ ಗೊತ್ತಿಲ್ಲ. ಸೊ ಹೋಟೆಲ್ ಅವ್ರನ್ನ ಕೇಳಿದ್ವಿ, ಸೊ ರೂಟನ್ನ ಅವ್ರು ಹೇಳಿದರು. ಸೊ ಅದಕ್ಕೆ ನಾವು 4-5 ಸ್ಟಾಪ್ ಹೋಗಿಬಿಟ್ಟು ಮತ್ತೆ ರಿಟರ್ನ್ ಬಂದ್ವಿ. ಸೊ ಹಾಂಗ್ಕಾಂಗಲ್ಲಿ ಡಿಂಗ್ ಡಿಂಗ್ಗೆ ಅಂತಲೇ ಸಪ್ರೇಟ್ ಟ್ರ್ಯಾಕ್ ಇರುತ್ತೆ. ಸೊ ಇದು ಕೂಡ ತುಂಬಾ ಫೇಮಸ್. ಅದ್ರ ಜೊತೆಗೆ ಹಾಪ್ ಆನ್ ಹಾಪ್ ಆಫು. ಸೊ ಮೇಲ್ಗಡೆ ಓಪನ್ ಇರುತ್ತೆ ಡಬಲ್ ಡೆಕ್ಕರ್ ಬಸ್ಸಲ್ಲೇ. ಸೊ ಇನ್ನೂ ಚೆನ್ನಾಗಿ ಸಿಟಿ ಟೂರ್ನ ಮಾಡ್ಬೋದು ಹಾಪ್ ಆನ್ ಹಾಪ್ ಆಫಲ್ಲಿ. ಇದು ಕೂಡ ಚೆನ್ನಾಗಿತ್ತು ಡಿಂಗ್ ಡಿಂಗು. ಸೊ ಈ ಥರ ನಮ್ಮ ಸೆಕೆಂಡ್ ಡೇ ಆಯಿತು ಹಾಂಗ್ಕಾಂಗಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.